ಹಾಯ್ ಫ್ರೆಂಡ್ಸ್, ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಯೂಟ್ಯೂಬ್ ಚಾನಲ್ಸ್ ಯಾಕೆ ಡಿಲೀಟ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ವಿಡಿಯೋದ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬರುವ ಬೆಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ರೆ ಎಲ್ಲರಿಗಿಂತ ಮೊದಲು ನೀವೇ ನೋಡ್ತೀರಿ. ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ ಯಾಕೆ ಡಿಲೀಟ್ ಆಗುತ್ತೆ ಅಂತ ಹೇಳೋದಾದರೆ, ನೀವು ಯೂಟ್ಯೂಬ್ನ ರೂಲ್ಸ್ಗಳನ್ನು ಫಾಲೋ ಮಾಡಿರಲ್ಲ, ಅದಕ್ಕಾಗಿ ನಿಮ್ಮ ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗಿರುತ್ತೆ. ಅದು ಯಾವ ಥರದ ರೂಲ್ಸ್ಗಳಂದರೆ, ಯೂಟ್ಯೂಬ್ನ ಕಮ್ಯುನಿಟಿ ಗೈಡ್ಲೈನ್ಸ್ ಅಂತ ಇರುತ್ತೆ. ನೀವು ಆ ಒಂದು ಯೂಟ್ಯೂಬ್ ಗೈಡ್ಲೈನ್ಸನ್ನು ಫಾಲೋ ಮಾಡಿಲ್ಲ ಅಂದರೂ ಕೂಡ ಯೂಟ್ಯೂಬ್ನವರು ನಿಮಗೆ ಕೇಳದೆ ನಿಮ್ಮ ಚಾನಲನ್ನು ಡಿಲೀಟ್ ಮಾಡ್ತಾರೆ. ಮತ್ತು ಬೇರೆಯವರ ಕಂಟೆಂಟ್ ತಂದು ನಿಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿಕೊಂಡ್ರೆ ಅದರ ಮೇಲೆ, ಅಂದರೆ ಆ ವಿಡಿಯೋಸ್ಗಳ ಮೇಲೆ, ನಿಮ್ಮ ಚಾನಲ್ ಮೇಲೆ ಸ್ಟ್ರೈಕ್ ಬರುತ್ತೆ. ಸ್ಟ್ರೈಕ್, ಅದು ಕಾಪಿರೈಟ್ ಸ್ಟ್ರೈಕ್ ಆಗಿರ್ಬೋದು ಅಥವಾ ಕಾಪಿರೈಟ್ ಕ್ಲೈಮ್ ಆಗಿರ್ಬೋದು. ಇದು ಕೂಡ ಬಂದರೆ ನಿಮ್ಮ ಚಾನಲ್ ಕೇಳದೆ ಡಿಲೀಟ್ ಆಗುತ್ತೆ. ಕಾಪಿರೈಟ್ ಸ್ಟ್ರೈಕಿಗೆ, ಕಾಪಿರೈಟ್ ಕ್ಲೈಮಿಗೆ ಕೆಲವೊಂದು ನಿಯಮಗಳಿದ್ದಾವೆ. ಕಾಪಿರೈಟ್ ಕ್ಲೈಮ್ ಆಗಿರ್ಬೋದು, ಕಾಪಿರೈಟ್ ಸ್ಟ್ರೈಕ್ ಆಗಿರ್ಬೋದು. ಈ ಒಂದು ಕಾಪಿರೈಟ್ ಕ್ಲೈಮ್, ಕಾಪಿರೈಟ್ ಸ್ಟ್ರೈಕ್ 3 ತಿಂಗಳ ಒಳಗಾಗಿ ನಿಮಗೆ ಕಾಪಿರೈಟ್ ಸ್ಟ್ರೈಕ್ ಆಗಿರ್ಬೋದು, ಕಾಪಿರೈಟ್ ಕ್ಲೈಮ್ ಆಗಿರ್ಬೋದು, 3ಕ್ಕಿಂತ ಹೆಚ್ಚು ಕ್ಲೈಮ್ ಅಥವಾ ಸ್ಟ್ರೈಕ್ ಏನಾದರೂ ಬಂದರೆ ನಿಮ್ಮ ಚಾನಲ್ನ ಕೇಳದೆ ಯೂಟ್ಯೂಬ್ನವರು ನಿಮ್ಮ ಚಾನಲನ್ನು ಡಿಲೀಟ್ ಮಾಡ್ತಾರೆ. ಅದು ನಿಮಗೆ ಇನ್ಫಾರ್ಮೇಷನ್ ಕೂಡ ಕೊಡಲ್ಲ. ಯಾಕಂದರೆ ಬೇರೆಯವರ ಕಂಟೆಂಟ್ ಮೇಲೆ ನೀವು ಡಿಪೆಂಡ್ ಆದರೆ ನಿಮ್ಮ ಚಾನಲ್ ಖಂಡಿತವಾಗಿ ಡಿಲೀಟ್ ಆಗುತ್ತೆ. ಅಂದರೆ ಬೇರೆಯವರ ಕಂಟೆಂಟ್ ಮೇಲೆ ಅಂದರೆ ಯಾವ ಥರ ಅಂದರೆ, ಅವರ ಚಾನಲ್ನಲ್ಲಿರುವ ವೀಡಿಯೋಸ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಿರಲ್ಲ, ಆ ಒಂದು ವೀಡಿಯೋಸ್ಗಳಿಗೆ ಸ್ಟ್ರೈಕ್ ಅಥವಾ ಕ್ಲೈಮ್ ಬರುತ್ತೆ. ಇದು ಕೂಡ ಯೂಟ್ಯೂಬ್ ರೂಲ್ಸ್ಗೆ ವಿರುದ್ಧವಾಗಿದ್ದು. ಅದು ಯಾಕಂದರೆ ಆ ಒಂದು ವಿಡಿಯೋ ನಿಮ್ಮದಾಗಿರುವುದಿಲ್ಲ, ಅದು ಬೇರೆಯವರ ವೀಡಿಯೋಸ್ ಆಗಿರುತ್ತೆ. ಅದಕ್ಕಾಗಿ ಆ ಒಂದು ಚಾನಲ್ನವರು ನಿಮ್ಮ ಚಾನಲ್ ಮೇಲೆ ಸ್ಟ್ರೈಕ್ ಹಾಕಿದರೂ ಕೂಡ ನಿಮ್ಮ ಚಾನಲ್ ಡಿಲೀಟ್ ಆಗುತ್ತೆ. ನೀವು ಸ್ವತಃ ವೀಡಿಯೋಸ್ ಮಾಡಿ ನಿಮ್ಮ ಒರಿಜಿನಲ್ ಕಂಟೆಂಟ್ ಏನಾದರೂ ಇದ್ದರೆ ಯಾವುದೇ ಕಾರಣಕ್ಕೂ ನಿಮ್ಮ ಚಾನಲ್ ಡಿಲೀಟ್ ಆಗಲ್ಲ. ನೀವು ಬೇರೆಯವರ ಕಂಟೆಂಟನ್ನು ಕದ್ಬಿಟ್ಟು ನಿಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿಕೊಂಡ್ರೆ ಅಥವಾ ಕಮ್ಯುನಿಟಿ ಗೈಡ್ಲೈನ್ಸನ್ನು ನೀವು ಫಾಲೋ ಮಾಡಿಲ್ಲ ಅಂದರೂ ಕೂಡ ನಿಮ್ಮ ಚಾನಲ್ ಡಿಲೀಟ್ ಆಗುತ್ತೆ. ಇನ್ನೊಂದು 18+ ವೀಡಿಯೋಸ್ಗಳು ಮಾಡಿದರೆ ಕೂಡ ನಿಮ್ಮ ಚಾನಲ್ ಡಿಲೀಟ್ ಆಗುತ್ತೆ. ಹಾಗೆಯೇ ನೀವು ಸೀರಿಯಲ್ ಬಗ್ಗೆ ವೀಡಿಯೋಸ್ ಮಾಡ್ತಿರಲ್ಲ, ಆ ಒಂದು ಸೀರಿಯಲ್ ವಿಡಿಯೋ ಕ್ಲಿಪ್ಗಳನ್ನು ನೀವು ನಿಮ್ಮ ವೀಡಿಯೋಸ್ಗಳಲ್ಲಿ ಆ್ಯಡ್ ಮಾಡಿ ಅದನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದರೆ ಕೂಡ ನಿಮಗೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಆಗಿರ್ಬೋದು ಅಥವಾ ಕಾಪಿರೈಟ್ ಸ್ಟ್ರೈಕ್ ಆಗಿರ್ಬೋದು ಅಥವಾ ಕಾಪಿರೈಟ್ ಕ್ಲೈಮ್ ಆಗಿರ್ಬೋದು ಬಂದೇ ಬರುತ್ತೆ. ನೀವು ಸೀರಿಯಲ್ಗಳ ಬಗ್ಗೆ ವೀಡಿಯೋಸ್ ಮಾಡಿ ನಿಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದರೆ ಕೂಡ ನಿಮ್ಮ ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗುತ್ತೆ. ಅಥವಾ ಇನ್ನೂ ಬೇರೆ ಬೇರೆ ಕಾರಣಗಳು ತುಂಬಾ ಇದ್ದಾವೆ ಡಿಲೀಟ್ ಆಗಲಿಕ್ಕೆ. ಮೇನು ನಾವು ಬೇರೆಯವರ ಕಂಟೆಂಟ್ ಮೇಲೆ ಡಿಪೆಂಡ್ ಆಗಿರ್ಬೋದು ಮತ್ತು ಕಮ್ಯುನಿಟಿ ಗೈಡ್ಲೈನ್ಸ್ನ ನಾವು ಫಾಲೋ ಮಾಡಿರಬೇಕು. ಇವೆರಡನ್ನು ನಾವು ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಹೋದರೆ ಯಾವುದೇ ಕಾರಣಕ್ಕೂ ನಮ್ಮ ಚಾನಲ್ ಡಿಲೀಟ್ ಆಗುವುದಿಲ್ಲ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ ಯಾಕೆ ಡಿಲೀಟ್ ಆಗಿದೆ ಅಂತ ಸಂಪೂರ್ಣವಾದ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೋತೀನಿ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.